ದುರ್ಬಳಕೆ ಮಾಡ್ಕೋತಿದ್ದಾರೆ ಈ ವಿಷಯದಲ್ಲಿ ಅಂತ ಹೇಳಿ. ಇಲ್ಲ ನಮ್ಮ ಹೆಸರಿನ ಬಳಕೊಳ್ಳ ಎಲ್ಲ ಕಡೆ ಇದ್ದಿದೆ. ನಮ್ಮ ಇಲ್ಲಿ ಹತ್ರ ಇಡೀ ದೇಶದಲ್ಲೇ ಎಲ್ಲ ಕಡೆ ಆದಿದ್ದು. ಇಡೀ MLA ಮಂತ್ರಿಗಳ ಹೆಸರು ಹೇಳೇ ಮುಂದೆ ಮಂಗಳಾರತಿಗತೆ ಎಲ್ಲ ಕಡೆ ಹೇಳ್ತಾರೆ. ಎಲ್ಲಿ ಅವ್ರಿಗೆ ಅಪಾಯ ಇದ್ದಾಗ MLA ಹೆಸರು ಹೇಳಿ ಹೇಳ್ತಾರೆ. ಅವ್ರೇನು ಪ್ರಶ್ನೆ ಇಲ್ಲ. ಕೆಲವು ಬರ್ತಾವೆ, ಕೆಲವು ಬರಲ್ಲ. ಕೆಲವು ಬಂದಿರ್ತಾವ. ಅವ ಅಲ್ಲೆಲ್ಲ ಸಣ್ಣ ಪುಟ್ಟ ಜಗಳ ಇರ್ತಾವ. ನಾವು ಅಂತೀವಿ ಮುಗಿದ್ರೆ ಒಳ್ಳೇದಾಯ್ತು, ಯಾಕೆ ಪೊಲೀಸ್ ಗೊತ್ತಾಗ್ತೈತಿ. ಅದ್ರ ಪೊಲೀಸರ ಆಕ್ಷನ್ ತಗೋಬೇಕು. ಅವ್ರು ಸ್ಟ್ರಿಕ್ಟ್ ಆಗಿ ತಗೋಬೇಕು. ಐಡೆಂಟಿಫೈ ಮಾಡ್ಬೇಕು ಯಾರಿದ್ದಾರೆ. ಇಲ್ಲ ನಮಗೆ ಗೌರವ ಕೊಡೋ ಪ್ರಶ್ನೆ ಇಲ್ಲ. ಈಗ ಅವ್ರ ತಲೆ ದಂಡ ಹೋಗ್ತೈತೆ. ನಾವು ಯಾವಾಗ ಯಾರಿಗೂ ಕೂಡ ಒಂದು ಗಾಡಿ ಮ್ಯಾಗ ಪೋಸ್ಟರ್ ಹಚ್ಚಲಿಕ್ಕೆ ಬಿಡೋಲ್ಲ. ನಾವು ನಮ್ಮ ಪೋಸ್ಟರ್ ಹಚ್ಕೊಂಡು ದಂಡ ಹೊಡೆದು ಕಿತ್ತಾಕ್ಸ್ತೀವಿ. ಹೈಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಎಲ್ಲಿ ನೋಡ್ತಾ ನಿಂತಿದ್ರೆ ಅವ್ರಿಗೆಲ್ಲವೂ ಕೂಡ ದಂಡ ಕಟ್ಟಬೇಕು, ದಂಡ ವಸೂಲಿ ಮಾಡಬೇಕು. ಅದನ್ನ ಹೇಳಿದ ಸಾರ್ವಜನಿಕ ಅವೇರ್ನೆಸ್ ಆಗಬೇಕು. ಅವ್ರನ್ನ ಸ್ವಲ್ಪ ತಡೆದಿದ್ರೆ ಈ ಘಟನೆ ಆಗ್ತಿರಕ್ಕಿಲ್ಲ. ಯಾಕಂದ್ರೆ ತಕ್ಷಣ ಅವೈಲೇಬಲ್ ಆಗೋರು ಸಾರ್ವಜನಿಕರು. ಪೊಲೀಸರು ಬರೋದು ಎಷ್ಟೇ ನೀವು ಅಂದರೆ ವಿಳಂಬ ಆಗೇ ಆಗೋದು. ಅಧಿಕಾರಿಗಳು ವಿಳಂಬು, ರಾಜಕಾರಣಿಗಳಿಗೂ ವಿಳಂಬ ಆಗ್ತದೆ. ಹೀಗಾಗಿ ಅವರು ಅದನ್ನು ಪ್ರಿವೆಂಟ್ ಮಾಡಬೇಕಾಗಿತ್ತು. ಸೊ ಮುಂದಿನ ದಿನಗಳಲ್ಲಿ ಅವೇರ್ನೆಸ್ ನೋಡೋಣ ಏನು ಸಜೆಷನ್ ಕೊಡ್ತೈತಿ ಹೈಕೋರ್ಟು, ಆಯೋಗ. ಅದ್ರ ಮ್ಯಾಗ ಮುಂದಿನ ಕ್ರಮ ಕೈಗೊಳ್ತೀವಿ. ನೋಡೋಣ ಏನು ಅದ್ರ ಬಗ್ಗೆ ಇನ್ನೂ ಗಂಭೀರತೆ ಏನಿಲ್ಲ ಆ ರೀತಿ. ಆದರೆ ಪ್ರಿಕಾಷನ್ ತಗೋಬೇಕಾಗಿದೆ ಅಷ್ಟೇ. ಮಾಡ ಮೀಟಿಂಗ್ ಮಾಡಲೇಬೇಕು. ಯಾಕಂದರೆ ಪ್ರಿಕಾಷನ್ ತೊಂದರೆ ಮುಂದೆ ಆಗುವಂಥ ಅನಾಹುತಗಳನ್ನ ತಪ್ಪಿಸ್ಬೋದು. DC ಅವ್ರು ಬಂದ ಮೇಲೆ ಒಂದು ಸಭೆ ಮಾಡ್ತೀವಿ. ದುರ್ಬಳಕೆ ಮಾಡ್ಕೋತಿದ್ದಾರೆ ಈ ವಿಷಯದಲ್ಲಿ ಅಂತ ಹೇಳಿ. ಇಲ್ಲ ನಮ್ಮ ಹೆಸರಿನ ಬಳಕೊಳ್ಳ ಎಲ್ಲ ಕಡೆ ಇದ್ದಿದೆ. ನಮ್ಮ ಇಲ್ಲಿ ಹತ್ರ ಇಡೀ ದೇಶದಲ್ಲೇ ಎಲ್ಲ ಕಡೆ ಆದಿದ್ದು. ಇಡೀ MLA ಮಂತ್ರಿಗಳ ಹೆಸರು ಹೇಳೇ ಮುಂದೆ ಮಂಗಳಾರತಿಗತೆ ಎಲ್ಲ ಕಡೆ ಹೇಳ್ತಾರೆ. ಎಲ್ಲಿ ಅವ್ರಿಗೆ ಅಪಾಯ ಇದ್ದಾಗ MLA ಹೆಸರು ಹೇಳಿ ಹೇಳ್ತಾರೆ. ಅವ್ರೇನು ಪ್ರಶ್ನೆ ಇಲ್ಲ. ಕೆಲವು ಬರ್ತಾವೆ, ಕೆಲವು ಬರಲ್ಲ. ಕೆಲವು ಬಂದಿರ್ತಾವ. ಅವ ಅಲ್ಲೆಲ್ಲ ಸಣ್ಣ ಪುಟ್ಟ ಜಗಳ ಇರ್ತಾವ. ನಾವು ಅಂತೀವಿ ಮುಗಿದ್ರೆ ಒಳ್ಳೇದಾಯ್ತು, ಯಾಕೆ ಪೊಲೀಸ್ ಗೊತ್ತಾಗ್ತೈತಿ. ಅದ್ರ ಪೊಲೀಸರ ಆಕ್ಷನ್ ತಗೋಬೇಕು. ಅವ್ರು ಸ್ಟ್ರಿಕ್ಟ್ ಆಗಿ ತಗೋಬೇಕು. ಐಡೆಂಟಿಫೈ ಮಾಡ್ಬೇಕು ಯಾರಿದ್ದಾರೆ. ಇಲ್ಲ ನಮಗೆ ಗೌರವ ಕೊಡೋ ಪ್ರಶ್ನೆ ಇಲ್ಲ. ಈಗ ಅವ್ರ ತಲೆ ದಂಡ ಹೋಗ್ತೈತೆ. ನಾವು ಯಾವಾಗ ಯಾರಿಗೂ ಕೂಡ ಒಂದು ಗಾಡಿ ಮ್ಯಾಗ ಪೋಸ್ಟರ್ ಹಚ್ಚಲಿಕ್ಕೆ ಬಿಡೋಲ್ಲ. ನಾವು ನಮ್ಮ ಪೋಸ್ಟರ್ ಹಚ್ಕೊಂಡು ದಂಡ ಹೊಡೆದು ಕಿತ್ತಾಕ್ಸ್ತೀವಿ. ಹೈಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಎಲ್ಲಿ ನೋಡ್ತಾ ನಿಂತಿದ್ರೆ ಅವ್ರಿಗೆಲ್ಲವೂ ಕೂಡ ದಂಡ ಕಟ್ಟಬೇಕು, ದಂಡ ವಸೂಲಿ ಮಾಡಬೇಕು. ಅದನ್ನ ಹೇಳಿದ ಸಾರ್ವಜನಿಕ ಅವೇರ್ನೆಸ್ ಆಗಬೇಕು. ಅವ್ರನ್ನ ಸ್ವಲ್ಪ ತಡೆದಿದ್ರೆ ಈ ಘಟನೆ ಆಗ್ತಿರಕ್ಕಿಲ್ಲ. ಯಾಕಂದ್ರೆ ತಕ್ಷಣ ಅವೈಲೇಬಲ್ ಆಗೋರು ಸಾರ್ವಜನಿಕರು. ಪೊಲೀಸರು ಬರೋದು ಎಷ್ಟೇ ನೀವು ಅಂದರೆ ವಿಳಂಬ ಆಗೇ ಆಗೋದು. ಅಧಿಕಾರಿಗಳು ವಿಳಂಬು, ರಾಜಕಾರಣಿಗಳಿಗೂ ವಿಳಂಬ ಆಗ್ತದೆ. ಹೀಗಾಗಿ ಅವರು ಅದನ್ನು ಪ್ರಿವೆಂಟ್ ಮಾಡಬೇಕಾಗಿತ್ತು. ಸೊ ಮುಂದಿನ ದಿನಗಳಲ್ಲಿ ಅವೇರ್ನೆಸ್ ನೋಡೋಣ ಏನು ಸಜೆಷನ್ ಕೊಡ್ತೈತಿ ಹೈಕೋರ್ಟು, ಆಯೋಗ. ಅದ್ರ ಮ್ಯಾಗ ಮುಂದಿನ ಕ್ರಮ ಕೈಗೊಳ್ತೀವಿ. ನೋಡೋಣ ಏನು ಅದ್ರ ಬಗ್ಗೆ ಇನ್ನೂ ಗಂಭೀರತೆ ಏನಿಲ್ಲ ಆ ರೀತಿ. ಆದರೆ ಪ್ರಿಕಾಷನ್ ತಗೋಬೇಕಾಗಿದೆ ಅಷ್ಟೇ. ಮಾಡ ಮೀಟಿಂಗ್ ಮಾಡಲೇಬೇಕು. ಯಾಕಂದರೆ ಪ್ರಿಕಾಷನ್ ತೊಂದರೆ ಮುಂದೆ ಆಗುವಂಥ ಅನಾಹುತಗಳನ್ನ ತಪ್ಪಿಸ್ಬೋದು. DC ಅವ್ರು ಬಂದ ಮೇಲೆ ಒಂದು ಸಭೆ ಮಾಡ್ತೀವಿ.